ನನಗೆ ಭಯ ಆಗ್ತಿದೆ. ಈಗಲಾದರೂ ಹೇಳು ತಾತ ಹೇಗಿದ್ದಾರೆ ಅಂತ. ಅವರು ನಿನ್ನೆ ನೋಡ್ಬೇಕಂತೆ, ನೀನೇ ಬಂದು ಕೇಳು. ಏನು ಹೇಳ್ತಿದ್ಯಾ ಆದಿ? ಇನ್ನೂ ಕ್ರಿಟಿಕಲ್ ಆಗೇ ಇದ್ದಾರೆ ಕಣೆ, ಸಾಕಾ? ಮತ್ತೆ ಡಾಕ್ಟರ್ ಹೇಳಿದ್ರು ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ. ಪಾವನಿ ಅಕ್ಕ ಹೇಳಿದ್ರು ಅವರು ನಿನ್ನ ಹೆಸರನ್ನೇ ಕನ್ವರ್ಸ್ತಾ ಇದ್ರಂತೆ. ಏನು ನನ್ನ ಹೆಸರನ್ನ ಇವಾಗ ಹೇಳ್ತಿದ್ಯಲ್ಲ ಆದಿ? ಹೇಳಕ್ ನೀನ್ ಬಿಟ್ರೆ ತಾನೆ, ನನ್ನ ಬಾಯಿ ಬಿಟ್ರೆ ಸಾಕು ಕೂಗಾಡ್ತಿದ್ದೆ. ಇವಾಗ ಬಂದು ಕೇಳು. ಲಕ್ಷ್ಮಿ ಬಾಮ್ಮ. ಮಾವ ತಾತ ಹೇಗಿದ್ದಾರೆ? ಹೇಳ್ತೀನಿ ಬಾಮ್ಮ. ನಮ್ಮ ತಾತನ್ಗೆ ನಮ್ಮ ಮನೆಯವ್ರು ಯಾರೂ ನೆನಪಾಗಲ್ಲ. ತಾನೇ ಆಡಿಸಿ ಬೆಳೆಸಿರೋ ಮಕ್ಕಳು ಮೊಮ್ಮಕ್ಕಳು ಕೂಡ ನೆನಪಾಗಲಿಲ್ಲ. ಹೋಗಿ ಹೋಗಿ ಈ ರಾಕ್ಷಸಿನ ನೆನಪಿಸ್ಕೊಂಡು ಕರ್ಸ್ಕೊಂಡು. ವಾಟ್ಸ್ ಹ್ಯಾಪ್ನಿಂಗ್ ಆದಿ? ಶಮಿ, ನೀನು ಯಾವಾಗ ಬಂದ? ನನ್ನ ಕಾರಲ್ಲಿ ನಾನು ಕೂರ್ಬೇಕಾಗಿರೋ ಜಾಗದಲ್ಲಿ ಅವಳನ್ನ ಕೂರಿಸ್ಕೊಂಡು ಕರ್ಕೊಂಡು ಬಂದ್ಯಲ್ಲ, ಆಗ್ಲೇ ಬಂದೆ. ಶಮಿ, ಸಿಚುಯೇಷನ್ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ಕಣ್ಣಿಗೆ ಕಂಡಿದ್ದೆಲ್ಲ ನಿಜ ಅಲ್ಲ. ಏನು ಹಾಗಂದ್ರೆ? ನೀನು ಕೇಳ್ತಿದ್ಯಾ ಅಂತ ಹೇಳ್ತಾ ಇದ್ದೀನಿ ಶಮಿ. ನಮ್ಮಪ್ಪ ಒತ್ತಾಯ ಮಾಡಿದ್ರು ಅಂತ ಅವಳನ್ನ ಎಳ್ಕೊಂಡು ಕಾರಲ್ಲಿ ಬಿಸಾಕಿ ಕರ್ಕೊಂಡು ಬಂದಲ್ಲ, ಅದು ನಿನಗೆ ಜೋಪಾನ ಮಾಡಿ ಕರ್ಕೊಂಡು ಬಂದಂಗೆ ಕಾಣಿಸ್ತಿದ್ಯಾ? ನಮ್ಮ ಮನೆಯವರಷ್ಟೇ ಯಾವಾಗಲೂ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಅಂದ್ಕೊಂಡಿದ್ದೆ. ಎಲ್ಲರೂ ಅಷ್ಟೇ ಬಿಡು, ನಾನೇ ಸರಿ ಇಲ್ಲ ಅಂತ. ಆದಿ, ನಾನು ಹೇಳಿದ ಹಂಗಲ್ಲ ಕಣೋ. ಇನ್ನು ಹೆಂಗೆ ಶಮಿ? ನೀನು ದೂರದಲ್ಲಿ ನೋಡಿದ್ದು, ನಿನ್ಗೆ ಯಾರೋ ಹೇಳಿದ್ದು, ಅಥವಾ ನಾನೇ ಕನ್ಫ್ಯೂಷನ್ನಲ್ಲಿ ಏನೇನೋ ಮಾತಾಡಿದ್ನೆಲ್ಲ ನೀನು ತಪ್ಪಾಗಿ ತಿಳ್ಕೊಂಡ್ರೆ ಹೆಂಗೆ ಅಂತ. ಸಾರಿ ಆದಿ, ಇಟ್ ವಾಸ್ ಮೈ ಮಿಸ್ಟೇಕ್. ಇಟ್ಸ್ ಓಕೆ ಶಮಿ, ಡೋಂಟ್ ಬಿ ಸಾರಿ. ಮಿಸ್ಟೇಕ್ ಏನಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ತಗೋ ಶಮಿ, ನೀನು ಹೊರಡು, ನಾನು ಆಮೇಲೆ ಸಿಗ್ತೀನಿ. ಇಲ್ಲ ಆದಿ, ನಿನ್ಗೇನಾದರೂ ಹೆಲ್ಪ್ ಬೇಕಂದ್ರೆ ನಾನು ಇಲ್ಲೇ ಇರ್ತೀನಿ. ಇಲ್ಲ, ಸುಮ್ಮನೆ ನೀನು ಇಲ್ಲಿದ್ದು ನಿನಗೇನಾದರೂ ತೊಂದರೆ ಆದರೆ ಕಷ್ಟ. ತಗೋ, ನೀನು ಹೊರಡು. ಹೊರಡು ಶಮಿ, ಸಿಗ್ತೀನಿ, ಬಾಯ್. ಆದಿ, ಆದಿಗೆ ನನ್ನ ಮೇಲೆ ಎಷ್ಟು ಕಾಳಜಿ ಇದೆ. ಛೇ, ನಾನೇ ಯಾವಾಗಲೂ ಆದಿ ಮೇಲೆ ಕೋಪ ಮಾಡ್ಕೊಳ್ತೀನಿ. ಹಲೋ, ಮಲಗಿದ್ಯೇನೋ? ಇಲ್ಲ ಶಮಿತಾ, ಹೇಳೋ. ಕುಡ್ದಿದ್ಯಾ? ಅಷ್ಟೆಲ್ಲ ಪ್ರಿವಿಲೇಜ್ ಇಲ್ಲಮ್ಮ. ಕುಡ್ಕೊಂಡು ಮನೆಗೆ ಬಂದ್ರೆ ನಮ್ಮಪ್ಪ ಮೆಟ್ಟಲ್ ಹೊಡೆದು ಆಚೆ ಕಳಿಸ್ತಾರೆ. ಹಾಗಿದ್ರೆ ಇಮಿಡಿಯೇಟ್ ಆಗಿ ಆದಿ ಅವ್ರ ತಾತ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ ಹತ್ರ ಬಾ. ಅಲ್ಲ, ಅಲ್ಲಿಗೆ ಯಾಕೆ? ನೀನ್ ಬಾ ಅಂದೆ. ಡಾಕ್ಟರ್, ನಾವು ಯಾರಾದ್ರೂ ಒಳಗೆ ಹೋಗ್ಬೋದಾ? ನೋ, ಈಗ ಬೇಡ. ಲೆಟ್ಸ್ ವೇಟ್ ಫಾರ್ ಸಮ್ ಟೈಮ್. ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿರೋದ್ರಿಂದ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅವ್ರ ಲಕ್ಷ್ಮಿ ಹೆಸರನ್ನು ಕನ್ವರ್ಸ್ತಾ ಇರೋದ್ರಿಂದ ಅವ್ರೇನಾದರೂ ಅವ್ರ ಥರ ಮಾತಾಡಿದ್ರೆ ಅವ್ರ ವಿಲ್ ಪವರ್ ಹೆಚ್ಚಾಗುತ್ತೆ ಅನ್ನೋ ಹೋಪ್ಸಿಂದ ನಾವು ಅವ್ರನ್ನ ಒಳಗೆ ಕಳಿಸಿರೋದು. ಸೊ ಪ್ಲೀಸ್ ವೆಯ್ಟ್. ಡಾಕ್ಟ್ರೇ, ನಮ್ಮ ಲಕ್ಷ್ಮಿ ಮಾತಾಡ್ಸಿದ್ರೆ ನಮ್ಮ ಯಜಮಾನ್ಗೆ ಹುಷಾರಾಗ್ತಾರಲ್ವಾ? ಅವಳಿಗೆ ಲಕ್ಷ್ಮಿನ ಕಂಡ್ರೆ ತುಂಬ ಇಷ್ಟ. ಅವಳ ಧ್ವನಿ ಕೇಳಿದ್ರೆ ಅವರು ಸರಿ ಹೋಗ್ತಾರಲ್ವಾ? ಗಿರಿಧರ್, ಸ್ವಲ್ಪ ಬನ್ನಿ. ಅಳಬೇಡ ಅಮ್ಮ. ಗಿರಿಧರ್, ನಿಮ್ಮ ತಾಯಿಗೆ ಸ್ವಲ್ಪ ಸಮಾಧಾನ ಮಾಡಿ. ಈಗ ನಿಮ್ಮ ತಂದೆ ಇರೋ ಸಿಚುವೇಶನ್ಗೆ ನಾವು 50-50 ಚಾನ್ಸಸ್ ಕೊಡೋದು ಕೂಡ ತುಂಬ ಕಷ್ಟವಾಗಿದೆ. ಲಕ್ಷ್ಮಿ, ಇವ್ರು ಮಾತಾಡ್ಸಿದ್ಯಾ? ಹೇಗಿದ್ದಾರೆ ಅವರು? ಏನಾರು ಅಂದ್ರ? ಲಕ್ಷ್ಮಿ, ಅಪ್ಪ ಏನಾದರೂ ರಿಯಾಕ್ಟ್ ಮಾಡಿದ್ರಾ? ಇಲ್ಲಮ್ಮ, ಅವ್ರಿಗೆ ಎಚ್ಚರನೇ ಇಲ್ಲ, ಏನೂ ಮಾತಾಡಲಿಲ್ಲ. ತಾತ ರಿಕವರ್ ಆಗೋದು 1-2 ದಿನ ತಡ ಆದರೂ ಪರವಾಗಿಲ್ಲ. ಇವಳಿಂದನೇ ತಾತ ಹುಷಾರಾದ್ರು ಅನ್ನೋ ಭ್ರಮೇಲಿ ಬದುಕೋ ಹಾಗಾಗಬಾರ್ದು. ಇವಳು ಬಂದು ಮಾವನ ಹತ್ರ ಮಾತಾಡಿದ ತಕ್ಷಣ
ಮಾವನ ಪ್ರಜ್ಞೆ ಬಂದು ಎದ್ದು ಕೂತ್ಕೊಂಡು ಪಟ ಪಟ ಅಂತ ಇವಳ ಜೊತೆ ಮಾತಾಡ್ಬಿಡ್ತಾರೆ ಅಂತ ನೀವೆಲ್ಲ ಅಂದ್ಕೊಂಡಿದ್ರಿ ಅಲ್ವಾ? ನಂಗೆ ಫಸ್ಟ್ ಆಫ್ ಆಲ್ ಇದರಲ್ಲೆಲ್ಲ ನಂಬಿಕೆನೇ ಇಲ್ಲ. ಆದರೆ ನೀವೆಲ್ಲ ಹೇಳಿದ್ದನ್ನು ಕೇಳಿಸ್ಕೊಂಡು ನನಗೂ ನಂಬಿಕೆ ಬಂದಿತ್ತು. ಆದರೆ ಇವಾಗೇನಾಯಿತು? ಮಾವ ಕರೆದಿದ್ದು ಇವಳನ್ನ ಅಂತ ಇವ್ರೇ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ? ಮಾವ ದೊಡ್ಡಮ್ಮನ ನೆನ್ಸ್ಕೊಂಡು ಕನ್ವರ್ಸಿದ್ರೆ ನೀವೆಲ್ಲ ಹತ್ತು ಕರೆದು ಇವಳನ್ನ ಹೋಗಿ ಕರ್ಕೊಂಡು ಬಂದಿದ್ದೀರಲ್ಲ. ವಿಮಲಾ, ಎಲ್ಲ ನಿನಗೆ ಗೊತ್ತು ಅನ್ನೋ ಥರ ಮಾತಾಡಬೇಡ. ಹೌದು ರೀ, ಎಲ್ಲ ಗೊತ್ತಿರೋ ನೀವೇ ಇವಳನ್ನ ಕರ್ಕೊಂಡು ಬಂದು ಮಾವನ ಹತ್ರ ಮಾತಾಡ್ದಕ್ಕೆ ಕಳ್ಸಿದ್ರಲ್ಲ. ಈಗೇನು ಮಾವ ಎದ್ದು ಬಂದ್ಬಿಟ್ರಾ? ಸುಮ್ಮನೆ ಬೇಡ್ದನ್ನ ತಲೆ ಮೇಲೆ ಕೂರ್ಸ್ಕೊಳ್ಳೋದನ್ನ ಬಿಡಿ. ಮಾವಂಗೆ ನಮ್ಮ ಮೇಲೆ ಅಕ್ರೇನೇ ಇಲ್ಲ ಅನ್ನೋ ಹಾಗೆ ಮಾಡಬೇಡಿ. ನನಗೂ ಹಾಗೆ ಅನಿಸ್ತಪ್ಪ. ಯಾಕಂದರೆ ಅವತ್ತು ರಿಸೆಪ್ಷನಲ್ಲಿ ಪ್ರಪೋಸ್ ಮಾಡಬೇಕು ಅಂತ ಹೇಳಿದಾಗ ಮಾವ ಅತ್ತೆನ ಎಷ್ಟು ಹೊಗಳಿದ್ರು, ಎಷ್ಟು ಪ್ರೀತಿ ಮಾತಾಡಿದ್ರು ಅಲ್ವಾ? ಅಕಸ್ಮಾತ್ ಅವ್ರೇನಾದ್ರು ಕನ್ವರ್ಸಿದ್ರೆ ಅತ್ತೆ ಹೆಸರನ್ನಾದ್ರೂ ಕನ್ವರ್ಸ್ಬೇಕು. ಅದಕ್ಕೊಂದು ಅರ್ಥ ಇದೆ. ಅತ್ತೇನೂ ಮೀರಿಸಿ ಅವರು ಲಕ್ಷ್ಮಿ ಲಕ್ಷ್ಮಿ ಅಂತ ಕನ್ವರ್ಸಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅವ್ರ ದೊಡ್ಡಮ್ಮ ಲಕ್ಷ್ಮಿ ಇದ್ದಾರಲ್ಲ, ಅವ್ರ ಹೆಸರನ್ನೇ ಕನ್ವರ್ಸಿರ್ತಾರೆ ಮಾವ. ಇದು ಶಾಶ್ವತ ಅಲ್ಲ, ಇದೇ ನಿಜಾನೂ ಅಲ್ಲ. ನಾನೀಗ ಕಾಣ್ತಾ ಇರೋದು ಕನಸು, 6 ತಿಂಗಳ ದೀರ್ಘಕಾಲದ ಕನಸು. ಅಮೃತ ಅವರೇ, ನಾನು ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದೀನಿ. ನೀವು ಬಿಟ್ಟು ಹೋಗ್ತೀರಾ ಅನ್ನೋ ನೋವನ್ನು ನಾನು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಯಾರಿಗಾದ್ರೂ ಹೇಳ್ಕೊಂಡ್ರೆ ಮನಸ್ಸು ಹಗರ ಆಗೋ ಥರ ಸಣ್ಣ ನೋವಲ್ಲ ಬಿಡಿ ಇದು. 6 ತಿಂಗಳಾದಮೇಲೆ ನೀವು ನನ್ನ ಜೊತೆ ಇರೋದಿಲ್ಲ ಅನ್ನೋ ಯೋಚನೆ ಬಂದ್ರೇ ನನಗೆ ಕಣ್ಣು ತುಂಬ್ಕೊಳ್ಳೋದು.